ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಂಗೊಳ್ಳಿ ರಾಯಣ್ಣ ಅವರ ಜನ್ಮೋತ್ಸವ ನಾವು ಪ್ರತಿ ವರ್ಷ ನಮ್ಮ ಗಾಂಧಿನಗರದ ಕ್ಷೇತ್ರದಲ್ಲಿ, ಯಾಕಂದ್ರೆ ಇದು ಸ್ವತಂತ್ರ ದಿನಾಚರಣೆ ದಿವಸನೇ ಬರುವಂತದ್ದು, ಆದ್ರಿಂದ ಇಲ್ಲಿ ಬಹಳ ವಿಜೃಂಭಣೆಯಿಂದ ಇಲ್ಲಿ ಪ್ರತಿ ವರ್ಷ ಆಯೋಜನೆ ಆಗ್ತಾನೆ ಬಂದಿದೆ. ಈ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ, ಸಂಗೊಳ್ಳಿ ರಾಯಣ್ಣ ಮೇಲ್ಸೇತುವೆ, ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಕೇಂದ್ರ ರೈಲ್ವೆ ನಿಲ್ದಾಣ ಎಲ್ಲ ಸ್ಮರಣೆ. ಯಾಕಂದ್ರೆ ಈ ಒಂದು ಭಾಗಕ್ಕೆ ಕರ್ನಾಟಕದಿಂದ ಎಲ್ಲಾ ಜನ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾಗ ಎಲ್ಲಾ ಜಿಲ್ಲೆಗಳಿಂದ ಮತ್ತು ಈ ದೇಶದಿಂದ ಎಲ್ಲ ಕಡೆ ಜನ ಬರ್ತಾರೆ. ಅವ್ರಿಗೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ನೋಡಿ ಅವರಿಗೆ ಪ್ರೇರಿತರಾಗಲಿ ಅಂತ ನಮ್ಮ ಒಂದು ಪ್ರಯತ್ನ, ಮತ್ತು ಅವರ ಇತಿಹಾಸವನ್ನ ಮತ್ತೆ ಮೆಲುಕು ಹಾಕುವಂತದಕ್ಕೆ ಒಂದು ಉದ್ದೇಶ, ಮತ್ತು ಜನರಿಗೆ ಆ ಹೋರಾಟದ ಒಂದು ಛಲ ಏನಿತ್ತು ಅದು ಸ್ಫೂರ್ತಿ ನೀಡಲಿ ಅಂತ ನಾವು ಮಾಡ್ಕೊಂಡು ಬಂದಿದ್ದೇವೆ. ಅದರಿಂದ ಇವತ್ತು ಕೂಡ ಮುಖ್ಯಮಂತ್ರಿಯವರು ಬಂದು, ನಮ್ಮ ರೇವಣ್ಣ ಅವರು ಮತ್ತು ಇನ್ನಿತರ ಅನೇಕ ಮುಖಂಡಗಳೆಲ್ಲ ಬಂದು ಇವತ್ತು ಭಾಗವಹಿಸಿದ್ದಾರೆ. ಪ್ರತಿ ವರ್ಷನೂ ಮುಖ್ಯಮಂತ್ರಿಗಳು ಬಂದು ಹೋಗ್ತಾ ಇದ್ರು. ಹಿಂದೆ ಸಿದ್ದರಾಮಯ್ಯ ಅವರು ಯಾವತ್ತೂ ಅವರು ಕೂಡ ಬರ್ತಾ ಇದ್ರು, ಹಿಂದಿನ ಎಲ್ಲ ಬೇರೆ ಮುಖ್ಯಮಂತ್ರಿಗಳು ಬರ್ತಾ ಇದ್ರು. ಅದರಿಂದ ಬಹಳ ಸಂತೋಷ. ರಾಯಣ್ಣ ಅವರ ಒಂದು ಇತಿಹಾಸ ಅದು ಚಿರಸ್ಥಾಯವಾಗಿರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಬಯಸ್ತೇನೆ. ಸಿದ್ದರಾಮಯ್ಯನವರು ಬಂದಿದ್ರು ಸರ್, ಈಗ ಒಂದು ಸಿದ್ದರಾಮಯ್ಯನವರು ಬಂದಿದ್ರು ಇಲ್ಲಿ. ಹೌದು, ಒಂದು ಅಹಿಂದ ಚಳವಳಿ ಬಗ್ಗೆ ಎಲ್ಲಾನು ಕೂಡ ಮಾತಾಡಿದ್ರು. ಆಕ್ಟಿವ್ ಆಗಿದೆ. ಇದೇ ಒಂದು 6ನೇ ತಾರೀಕು ಕಾರ್ಯಕ್ರಮ ನಡೀತಾ ಇದೆ, ಅದರಲ್ಲೂ ಕೂಡ ನಾನು ಬಾಯಿ ಆಗ್ತೀನಿ, ನಾನು ಸೈಲೆಂಟ್ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಇಲ್ಲ, ರಾಜಕಾರಣದಲ್ಲಿ ಅವ್ರು ಯಾವತ್ತೂ ರಾಜಕಾರಣದ ನಿವೃತ್ತಿ ಆಗ್ತೀನಿ ಅಂತ ಹೇಳೇ ಇಲ್ಲ ತಾನೆ. ಅವರು ಚುನಾವಣೆಯಿಂದ ನಾನು ಚುನಾವಣೆಗೆ ಮತ್ತೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಹೊರತು ರಾಜಕೀಯದ ನಿವೃತ್ತಿ ಆಗೋದು ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಅವರ ಅಪಾರ ಅನುಭವ ಮತ್ತು ಅವರ ಒಂದು ನಾಯಕತ್ವ ಇವತ್ತು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದೇ ಅಲ್ಲ, ಇಡೀ ರಾಜ್ಯಕ್ಕೂ ಕೂಡ ಬೇಕಾಗಿದೆ. ಮತ್ತು ಈ ಶೋಷಿತ ಹಿಂದುಳಿದ ವರ್ಗಕ್ಕೂ ಅತಿ ಹೆಚ್ಚು ಅದರ ಒಂದು ಅವಶ್ಯಕತೆ ಈಗಲೂ ಕೂಡ ಇದೆ. ಆದ್ರಿಂದ ಅವರು ಆ ರೀತಿಯಾದಂತ ಒಂದು ದಿಟ್ಟಿನಲ್ಲಿ ಸಾಗಿದ್ರೆ ಖಂಡಿತ ನಮ್ಮ ರಾಜ್ಯಕ್ಕೂ ಒಳ್ಳೇದು, ಮತ್ತು ಎಲ್ಲ ಒಂದು ಸಾಮಾಜಿಕ ನ್ಯಾಯಕ್ಕೆ ಒಂದು ಬಲವನ್ನು ಬಂದಂಗೂ ಕೂಡ ಆಗ್ತದೆ. ಸರ್, ಗಾಂಧಿನಗರ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ರಸ್ತೆ ಆಯ್ತು, ಫುಟ್ಪಾತ್ ತೆರವು ಎಲ್ಲ ಆಗ್ತಾ ಇದೆ. ಬಟ್ ಸುತ್ತಮುತ್ತ ಮೆಜೆಸ್ಟಿಕ್ ಸುತ್ತಮುತ್ತ ಖಾಸಗಿ ಬಸ್ಗಳ ಹಾವಳಿ ಹೆಚ್ಚಾಗಿದೆ. ಇಲ್ಲೇ ಬಲಗಡೆ ನಿಮ್ಮ ಬಲಗಡೆ ಬೆಳಗ್ಗೆನೆ ನಿಲ್ತವೆ ಸರ್ ಬಸ್ಸಸ್. ಹೌದು, ಈಗ ಖಾಸಗಿ ಬಸ್ಸಿನ ಒಂದು ವ್ಯವಸ್ಥೆ ಸಮಸ್ಯೆ ಇದೆ. ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಖಾಸಗಿ ಬಸ್ಸಿಗೆ ಬೇರೆ ಯಾವುದೇ ನಿಲ್ದಾಣ ಇಲ್ಲ ನಮ್ಮ ಬೆಂಗಳೂರು ನಗರದಲ್ಲಿ. ಒಂದು ಯಶವಂತಪುರದ ಹತ್ರ ಮಾಡಿದ್ರು, ಅದು ಹಿಂದೆ ಮಾಡಿದಾಗ ಅದು ಪ್ರಯೋಜನಕ್ಕೆ ಬರಲಿಲ್ಲ, ಅದು ಪೂರ್ತಿ ಆದಂತ ಒಂದು ವ್ಯರ್ಥ ಆಯ್ತದು. ಆದ್ರಿಂದ ಇವತ್ತು ಖಾಸಗಿಯವರ ಬಸ್ಸುಗಳು ಕೂಡ ಜನ ಬಯಸ್ತಾರೆ. ಇವತ್ತು ಅವ್ರಿಗೆ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಒಂದು ಪ್ರತ್ಯೇಕವಾದಂತ ಬಸ್ ನಿಲ್ದಾಣನೂ ಇಲ್ಲ, ಮತ್ತು ಬಸ್ ನಿಲ್ದಾಣ ಬೇರೆ ಕಡೆ ಎಲ್ಲಾದ್ರೂ ಮಾಡಬೇಕಾಗಿತ್ತು. ಈಗ ಅದರಿಂದ ಇಲ್ಲೇ ನಾವು ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಬಿಟ್ಕೊಟ್ಟಿದ್ದೇವೆ. ಬಟ್ ನೀವು ಹೇಳ್ದಂಗೆ ಅದು ಈಗ ಹೆಚ್ಚಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ಜನರು ಕೂಡ ತೊಂದರೆ ಆಗ್ತಾ ಇದೆ. ಅದಕ್ಕೆ ನಾನು ಅದನ್ನ ಖಂಡಿತವಾಗಿಯೂ ಇದ್ರ ಬಗ್ಗೆ ನಾನು ಆಗ್ಲೇ ನಮ್ಮ ಕೆಲವರ ಹತ್ರ ಚರ್ಚೆ ಮಾಡಿದ್ದೀನಿ, ಹೇಗೆ ಇದನ್ನ ಒಂದು ನಿಯಂತ್ರಣ ಮಾಡೋದಕ್ಕೆ. ಯಾಕಂದ್ರೆ ಅದನ್ನ ಪೂರ್ತಿಯಾಗಿ ತೆಗೆದುಹಾಕೋದಕ್ಕೂ ಕೂಡ ಆಗೋದಿಲ್ಲ, ಯಾಕಂದ್ರೆ ಸಾರ್ವಜನಿಕರಿಗೆ ಅದು ಬೇಕು. ಮತ್ತು ಆದ್ರೆ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ನಾನು ಒಂದು ಸಭೆಯನ್ನು ಕೂಡ ಕರಿತಾ ಇದ್ದೀನಿ. ಸರ್, ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು ಸರ್. ಅಂದ್ರೆ ಪ್ಯಾಸೆಂಜರ್ ನ ಇಲ್ಲೇ ರಸ್ತೆನಲ್ಲೇ ನಿಲ್ಲಿಸ್ಬಿಡ್ತಾರೆ. ಅದ್ರ ಬೆಳಗ್ಗೆ ಅದು ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಇನ್ನೂ ಕಟ್ಟುನಿಟ್ಟಾದ ಕ್ರಮಗಳು ತಗೋಬೇಕು. ಯಾಕಂತ ಹೇಳಿದ್ರೆ ಅವರ ನಿಯಂತ್ರಣದಲ್ಲಿ ಬರ್ತಾರೆ. ನಮ್ಮ ಟ್ರಾಫಿಕ್ ಪೊಲೀಸು, ಲಾ ಅಂಡ್ ಆರ್ಡರ್ ಪೊಲೀಸ್ ಎಲ್ಲ ಕೂಡ ಜೊತೆಲಿ ಸೇರ್ಕೊಂಡು ಮಾಡ್ಬೇಕಾಗ್ತದೆ. ನಾನು ನಮ್ಮ ಇವ್ರ ಜೊತೆ ಕೂಡ ಚರ್ಚೆ ಮಾಡ್ತೀನಿ, ಉನ್ನತ ಅಧಿಕಾರಿಗಳ ಜೊತೆ. ಹೇಗೆ ಅವರಿಗೆ ಸ್ವಲ್ಪ ಕರೆದು, ಹಿಂದೆನೂ ಕೂಡ ಕರೆದೆಲ್ಲ ಮಾತಾಡಿ ಹೇಳಿದ್ದು, ಏನಾಗುತ್ತೆ ಸ್ವಲ್ಪ ದಿವಸ ಸರಿ ಇರ್ತಾರೆ, ಮತ್ತೆ ಯಥಾ ಪ್ರಕಾರ ಹಳೆ ವ್ಯವಸ್ಥೆಗೆ ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಅದಕ್ಕೆ ಖಂಡಿತವಾಗಿ ಇದ್ರ ಬಗ್ಗೆ ನಾನು ಗಮನ ಕೊಡ್ತೀನಿ. ಸದನದಲ್ಲಿ ಬಿಜೆಪಿ ಅವರು ಎಲ್ಲರೂ ಕೂಡ ಮಹಿಳಾ ಸ್ಥಾನ ಖಾಲಿ ಇದೆ, ಮಹಿಳೆಯರ ಕೋಟಾ ಇಲ್ಲ ಅನ್ನೋದನ್ನೆಲ್ಲ ಟೀಕೆ ಮಾಡ್ತಾ ಇದ್ದಾರೆ. ಅದಾದ ಸದಸ್ಯ ಸರ್ಜರಿ ಆಗುತ್ತೆ ಕ್ಯಾಬಿನೆಟ್ಗೆ ಅನ್ನೋದೆಲ್ಲ ಇದೆ. ನೋಡಿ, ನನಗದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಮಹಿಳೆಯರನ್ನ ಮಾಡಬೇಕಾಗಿತ್ತು, ಅದು ಮಾಡದೇ ಇರತಕ್ಕಂಥದ್ದು ಸರಿಯಲ್ಲ, ನಾನು ಒಪ್ಕೊಳ್ತೀನಿ. ಆದ್ರೆ ಒಂದು ಸ್ಥಾನ ಏನು ಉಳಿಸ್ಕೊಂಡಿದ್ದೇವೆ ಅದು ಅವರಿಗೆ ಕೊಡಬೇಕು ಅಂತಾನೆ. ಅದು ಕೆಲವು ಒಂದು ಗೊಂದಲಗಳಿಂದ ಅದು ನಿಂತೋಗಿದೆ. ನನ್ನ ಪ್ರಕಾರ ಈ ಒಂದು ವಿಧಾನ ಸಭೆ ಅಧಿವೇಶನ ಆದ ನಂತರ ಕೂಡಲೇ ಅದನ್ನ ನಮ್ಮ ವರಿಷ್ಠರು ಮಾಡ್ತಾರೆ. ಮುಖ್ಯಮಂತ್ರಿಯವರು ಅದನ್ನ ಕೂಡಲೇ ಮಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಅದು ಒಳ್ಳೆ ಸಂದೇಶ ಕೊಡೋದಿಲ್ಲ ಮಹಿಳೆಯರಿಗೆ. ಯಾಕಂತ ಹೇಳಿದ್ರೆ ನಾವು ಈಗ 33% ಮೀಸಲಾತಿಯನ್ನ 50% ಮೀಸಲಾತಿಯನ್ನ ಕೊಡಬೇಕು ಅಂತ ಈಗಾಗಲೇ ಸ್ಥಳೀಯ ಸಂಸ್ಥೆಗಳೆಲ್ಲ ಮಾಡಿದ್ದೇವೆ. ಸೊ ಮಂತ್ರಿಮಂಡಲದಲ್ಲಿ ಕನಿಷ್ಠ, ಯಾಕಂದ್ರೆ ಹೆಚ್ಚು ಶಾಸಕರಿಲ್ಲ ಮಹಿಳೆಯರು, ಅದಕ್ಕೋಸ್ಕರನೇ ನಾವು ಕೇಂದ್ರದ ಪಾರ್ಲಿಮೆಂಟ್ ನಲ್ಲಿ ಮಹಿಳಾ ಮೀಸಲಾತಿ ತಗೊಂಬನ್ನಿ ಅಂತ ನಾವು ಒತ್ತಡ ಆಗ್ತಾ ಇದ್ದೀವಿ. ಆದ್ರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ಅದಾದ್ರೆ ಹೆಚ್ಚು ಪ್ರತಿನಿಧಿಗಳು ಬರ್ತಾರೆ. ಈಗಿರುವಂತ ನಾವೊಂದು 6-7 ಜನ ಇದ್ದಾರೆ, ಅವರಲ್ಲಿ ಒಬ್ಬರನ್ನ ಮಾಡಬೇಕು.
ಅದನ್ನ ಖಂಡಿತ ಇದಾದ್ಮೇಲೆ ಮಾಡ್ತಾರೆ. ಯಾವುದೇ ರೀತಿ ಅನ್ಯಾಯಕ್ಕೆ ಅಂತೂ ಅವಕಾಶ ಕೊಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಮಹಿಳೆಯರ ಪರವಾಗಿ ಇದೆ. ನಾವೇನೇ ಮೀಸಲಾತಿಯನ್ನು ತಗೊಂಡ್ಬಂದಿದ್ದು, ನಾವೇನೇ ಅವರಿಗೆ ಎಲ್ಲ ಅಧಿಕಾರ ಸ್ಥಾನ ಸಿಗೋದ್ರಲ್ಲಿ ನಾವೇ ಎಲ್ಲ ಮುಂಚೂಣಿಯಲ್ಲಿ ಇದ್ದಂತ ಒಂದು ಪಕ್ಷ ಮತ್ತು ಪ್ರಗತಿಪರ ಚಿಂತನೆ ಇರುವಂತ ಪಕ್ಷ. ನಾವು ಯಥಾಸ್ಥಿತಿವಾದಿಗಳಲ್ಲ, ಪ್ರಗತಿಪರವಾದಿಗಳು. ಕಾಂಗ್ರೆಸ್ಸಿನ ಸಿದ್ಧಾಂತ ಸುಧಾರಣೆಗಳಾಗಬೇಕು, ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು, ಶೋಷಿತ ವರ್ಗ ಮಹಿಳೆಯರು ಕೂಡ ಶೋಷಿತ ವರ್ಗನೇ, ಅವರು ಮುಖ್ಯವಾಹಿನಿಗೆ ಬರಬೇಕು ಅಂತಾನೆ ನಮ್ಮ ಇತಿಹಾಸದನ್ನೇ ಮಾಡ್ಕೊಂಡ್ ಬಂದಿದ್ದೇವೆ. ಹಿಂದೆ ನೀವು ಈಗ ಏನ್ ಕೋಮುವಾದಿ ಪಕ್ಷಗಳಿದೆ ಅವ್ರ ಇತಿಹಾಸ ನೋಡಿ, ಯಾವತ್ತೂ ಕೂಡ ಮಹಿಳೆಯರ ಪರವಾಗಿರ್ಲಿಲ್ಲ. ಅವರು ಮಹಿಳೆ ಹೆಂಗಸರು ಮನೆಗಳಲ್ಲೇ ಇರಬೇಕು, ಮನೆ ಅಂಗಳ ಹೊರಗೆ ಬರಬಾರದು ಅಂತಾನೆ ಅವ್ರದೇ ಒಂದು ಇತಿಹಾಸ, ನಮ್ದು ಅದಲ್ಲ. ಅದರಿಂದ ಇದು ಆಗ್ಬೇಕು, ಮಹಿಳಾ ಸಚಿವರನ್ನ ಕೂಡಲೇ ಮಾಡಬೇಕು ಅಂತ ನಾನು ಕೂಡ ಆಗ್ರಹಿಸ್ತೀನಿ.